ನಾನು ಆರೋಪ ಮಾಡಿದ್ರೆ ಅದನ್ನ ಡಿಫೆಂಡ್ ಮಾಡ್ಕೊಳ್ತಕ್ಕಂಥ ಅವಕಾಶ ಅವ್ರಿಗೂ ಇತ್ತು. ಅಂತಹ ಒಂದು ಅವಕಾಶಕ್ಕೆ ನೀವು ಕೊಡ್ತಾ ಇಲ್ಲ ಅಂತಂದ್ರೆ ಎಷ್ಟರ ಮಟ್ಟಿಗೆ ಇವರು ತಪ್ಪನ್ನು ಮಾಡಿದ್ದಾರೆ. ಒಂದ್ ನಿಮಿಷ ಮುಖದ್ದು ನಾನು ಕಂಪ್ಲೀಟ್ ಮಾಡ್ತೀನಿ. ಈಗ ಯಾಕೆ ಇವರು ಈಗ ನಿಲುವಳಿ ಸೂಚನೆಗೂ ಸಹ ಇವ್ರು ಯಾಕೆ ಅವಕಾಶ ಕೊಡ್ಲಿಲ್ಲ? ಯಾಕಂದ್ರೆ 224 ಜನನು ಸಹ ಚರ್ಚೆಯಲ್ಲಿ ಭಾಗವಹಿಸ್ಲಿಕ್ಕೆ ಅವಕಾಶ ಕೇಳಿದ್ವಿ ನಾವು ಅಪೋಸಿಷನ್ ಮಾತ್ರ ಕೇಳಲಿಲ್ಲ, ಅವ್ರಿಗೂ ಸಹ ಅವಕಾಶ ಕೊಡಿ ಅಂತ ಕೇಳಿದ್ವಿ. ಇಂಥದಕ್ಕೆ ಯಾಕೆ ಅವಕಾಶ ಕೊಡ್ತಿಲ್ಲ ಅಂದ್ರೆ ಅಮ್ಮ, ಈ ಕೇಸಲ್ಲಿ ನೇರವಾಗಿ ಮುಖ್ಯಮಂತ್ರಿಗಳು ಮತ್ತು ಅವ್ರ ಸುತ್ತಮುತ್ತ ಇರ್ತಕ್ಕಂಥವ್ರು ಭಾಗಿಯಾಗಿರ್ತಕ್ಕಂಥ ಕೇಸು. ಯಾಕೆಂದರೆ ಇದು ₹1 ಹಗರಣ ಅಲ್ಲ, 3,000ದಿಂದ 5,000 ಕೋಟಿ ಹಗರಣ. ಇದು ಹೇಗಾಗತ್ತೆ ಅಂತಂದ್ರಮ್ಮ, ಇದು ಒಂದು ಕಾನೂನನ್ನು ಉಲ್ಲಂಘನೆ ಮಾಡಲ್ಲ, ಒಟ್ಟು 10 ಕಾನೂನುಗಳನ್ನು ನಾನು ಹೇಳ್ತೀನಿ ಮಾಡಿ ಆಕ್ಷನ್ ತಗೊಳ್ಳಿ.